ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಹಸಿ ಅಳಸಂದೆ ಕಾಳು ಉಪಯೋಗಿಸ್ಕೊಂಡು ಯಾವ ಥರ ವಡೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಕೊಳ್ಬೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ. ನೋಡಿ, ಶುಂಠಿ 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ತಗೊಳ್ಳಿ. ಹಾಗೆ 3 ಈರುಳ್ಳಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ ಸ್ವಲ್ಪ, ನಾನು ಇಷ್ಟೂ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಬೌಲಲ್ಲಿ ಕಾಣಿಸಲ್ಲ ಅಂತ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಕೊತ್ತಂಬರಿ ಸ್ವಲ್ಪ, ಕರಿಬೇವು ಸ್ವಲ್ಪ. ನೋಡಿ, ಹಸಿ ಅಳಸಂದೆ ಕಾಳು ಇದು. ನಾನು ಒಂದು ಅರ್ಧ kg ಅಳಸಂದೆಕಾಯಿ ತಗೊಂಡು ಸಿಪ್ಪೆ ಬಿಡಿಸಿ ಇದನ್ನು ನೀಟಾಗಿ 2 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಡೀಪ್ ಫ್ರೈಗೆ ಎಣ್ಣೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಶುಂಠಿ, ಕರಿಬೇವು, ಕೊತ್ತಂಬರಿ, ನೋಡಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ನೀರು ಸೇರಿಸ್ಬಾರ್ದು, ನೀರು ಸೇರಿಸದೆ ಹಾಗೆ ರುಬ್ಕೊಬೇಕು. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಈ ಥರ ರುಬ್ಕೊಂಡ ನಂತರ ಈಗ ಇದಕ್ಕೆ ಕಾಳು ಹಾಕ್ಕೊತಾ ಇದ್ದೀನಿ, ಹಸಿ ಅಳಸಂದೆ ಕಾಳು. ಇದು ನೆನೆಸೋದೇನು ಬೇಡ, ಬೇಯಿಸೋದೇನು ಬೇಡ, ಹಾಗೆ ಡೈರೆಕ್ಟು ಸುಲಿದ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಬೋದು. ನಾನೀಗ ಸುಲಿದ್ಬಿಟ್ಟು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಅದೇ ಕಾಳನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಂಗೆ ಇದೆ. ಈಗ ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ಈ ಥರ ಮಧ್ಯದಲ್ಲಿ ಮಿಕ್ಸಿ ನಿಲ್ಲಿಸ್ಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತ ರುಬ್ಕೊಳ್ಳಿ, ಇಲ್ಲಾಂದರೆ ಬೇಗ ನುಣ್ಣಗಾಗಲ್ಲ. ನೋಡಿ, ಈ ಥರ ರುಬ್ಕೊಂಡು ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಬೌಲಿಗೆ ಹಾಕ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಅದೇ ಮಿಕ್ಸಿ ಜಾರಿಗೆ ಇನ್ನು ಉಳಿದಿರುವಂತಹ ಕಾಳನ್ನು ಹಾಕ್ಕೊಬೇಕು. ಎಲ್ಲ ಕಾಳನ್ನು ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ನೀರು ಸೇರಿಸ್ಬಾರ್ದು, ಹಾಗೆ ರುಬ್ಕೊಳ್ಬೇಕು. ಇದನ್ನು ತುಂಬ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ. ಈ ಥರ ತರ್ತರಿಯಾಗಿ ರುಬ್ಕೊಂಡ್ರೆ ನಮಗೆ ವಡೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಅಲ್ಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಂಡು ಇದನ್ನು ಇದರೊಳಗಡೆ ಹಾಕ್ಕೊಳ್ಳಿ. ನಾನು ರುಬ್ಬಬೇಕಾದ್ರೆ ನೀರು ಯಾವುದಕ್ಕೂ ಸೇರಿಸಿಲ್ಲ, ನೀರು ಯಾವುದೇ ಕಾರಣಕ್ಕೂ ಸೇರ್ಸೋಕ್ಕೆ ಹೋಗಬೇಡಿ. ನೀರು ಸೇರಿಸಿದ್ರೆ ತಿಳುವಾಗ್ಬಿಡುತ್ತೆ, ವಡೆ ಒತ್ತಕ್ಕೆ ಬರಲ್ಲ, ತಟ್ಕೊಳಕ್ಕೆ ಕಷ್ಟ ಆಗಿಬಿಡುತ್ತೆ ನೀರಾದರೆ. ಆದ ಕಾರಣ ನೀರೇನು ಸೇರಿಸ್ಬಾರ್ದು, ಹಾಗೆ ರುಬ್ಕೊಳ್ಬೇಕು. ನೋಡಿ, ಈ ಥರ ರುಬ್ಕೊಂಡು ಈಗ ಇದಕ್ಕೆ ನಾವು ಮೊದಲೇ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಗೆ ಸೋಡಾ. ನೋಡಿ, ಅಡಿಗೆ ಸೋಡಾನ ನಾನು ಎಲ್ಲ ಹಾಕ್ತಾ ಇಲ್ಲ, ನೋಡಿ ತೆಗಿತಾ ಇದ್ದೀನಿ ಸ್ವಲ್ಪ. ನಾನು ಬೌಲಲ್ಲಿ ಕಾಣಿಸಲ್ಲ ಅಂತ ಅಷ್ಟು ತಗೊಂಡಿದ್ದು ಅಷ್ಟೇ, ಸ್ವಲ್ಪ ಆದರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋ ಉಪ್ಪು ಎಲ್ಲದಕ್ಕೂ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನ ಪಕ್ಕಕ್ಕೆ ಎತ್ತಿಟ್ಕೊಂಡು ಕೈ ತೊಳ್ಕೊಂಡು ಆನಂತರ ನೋಡಿ ಕೈ ಈ ಥರ ತೇವ ಮಾಡ್ಕೊಳ್ತಾ ಇದ್ದೀನಿ. ಕೈ ತೇವ ಮಾಡಿಕೊಂಡು ಸ್ವಲ್ಪನೇ ನಾವು ರುಬ್ಬಿರೋ ಮಿಶ್ರಣ ತಗೊಂಡು ವಡೆ ಶೇಪಿಗೆ ತಟ್ಕೊಬೇಕು. ನೋಡಿ, ಈ ಥರ ಕೈ ಮೇಲೆ ತಟ್ಕೊಳ್ಳಿ. ಕೈ ತೇವ ಮಾಡಿಕೊಂಡು ನಾವು ಸ್ವಲ್ಪನೇ ತಗೊಂಡು ಈ ಥರ ತಟ್ಕೊಂಡು ಕೈ ಮೇಲೆ ಎಣ್ಣೆಲಿ ಹಾಕ್ಕೊಬೇಕು. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ.
ಸ್ವಲ್ಪನೇ ಈ ಥರ ತಗೊಂಡು ರೌಂಡಕ್ಕೆ ಉಂಡೆ ಥರ ಮಾಡಿಕೊಂಡು ಅದನ್ನು ನಾವು ಈ ಥರ ಅಂಗೈಯಲ್ಲಿ ಇಟ್ಕೊಂಡು ತಟ್ಕೊಳ್ಬೇಕು ನೋಡಿ. ನಾವು ತಟ್ಟಬೇಕಾದ್ರೆ ತುಂಬ ದಪ್ಪನೂ ಇರಬಾರ್ದು, ತೆಳುವೂ ಇರಬಾರ್ದು, ಮೀಡಿಯಮ್ಮಾಗೆ ತಟ್ಕೊಳ್ಳಿ ನೋಡಿ. ಈ ಥರ ತಟ್ಕೊಂಡು ಎಣ್ಣೆಲಿ ಹಾಕ್ಕೊಳ್ಬೇಕು ಅಷ್ಟೇ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಈಗ ತಟ್ಟಿರೋದನ್ನು ಒಂದೊಂದನ್ನೇ ನಾವು ಎಣ್ಣೆಲಿ ಹಾಕ್ಕೊಳ್ಳೋಣ ನೋಡಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದನ್ನೇ ತಟ್ಟಿ ಇದರೊಳಗಡೆ ಹಾಕ್ಕೊಳ್ಳಿ. ಥರ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ಒಳಗಡೆವರೆಗೂ ಫ್ರೈ ಆಗುತ್ತೆ, ಇಲ್ಲಾಂದರೆ ಮೇಲೆಲ್ಲ ಫ್ರೈ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಆದ ಕಾರಣ ನಾವು ಹಾಕಬೇಕಾದ್ರೆ ತುಂಬ ಬಿಸಿ ಇರಬೇಕು ಎಣ್ಣೆ. ನಾವು ವಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಬೇಕು. ಇಟ್ಕೊಂಡು ಈ ಥರ ಎಲ್ಲನೂ ತಟ್ಟಿ ಹಾಕ್ಕೊಂಡು ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಳ್ಬೇಕು. ಈ ಥರ ತಿರುಗಿಸ್ಕೊತ ಫ್ರೈ ಮಾಡ್ಕೊಳ್ಳಿ. ಇನ್ನು ಹಸಿ ಕಾಳು ರುಬ್ಬಿರೋದ್ರಿಂದ ನೀಟಾಗೆ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಆದ ಕಾರಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡು ನೀಟಾಗೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ. ಕಲರ್ ಚೇಂಜ್ ಆಗುತ್ತೆ, ನಮಗೆ ಅಲ್ಲಿಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ. ನೋಡಿ ಈಗ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈಗ ಎತ್ಕೊಂಡ್ಬಿಡ್ತಾ ಇದ್ದೀನಿ. ತುಂಬ ಎಲ್ಲ ಸೀಸಕ್ಕೆಲ್ಲ ಹೋಗಬೇಡಿ, ಇಷ್ಟು ಫ್ರೈ ಆದರೆ ಸಾಕು, ಎತ್ಕೊಳ್ಳಿ ನೋಡಿ. ಈ ಥರ ಎತ್ಕೊಂಡು ಇನ್ನು ಉಳಿದಿರೋದನ್ನು ಇದೇ ಥರ ತಟ್ಟಿ ಎಣ್ಣೆಲಿ ಹಾಕ್ಕೊಬೇಕು ಫ್ರೆಂಡ್ಸ್. ಇದು ಹಸಿ ಕಾಳಲ್ಲಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗೇನು ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಕಾಳು, ಹಸಿ ಹಲಸಿನಕಾಯಿ ತಂದುಬಿಟ್ಟು ಸುಲಿದ್ಬಿಟ್ಟು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಕೊಳ್ಬೋದು ನೋಡಿ. ಈಗ ಎಲ್ಲ ಎತ್ಕೊಂಡ್ಬಿಟ್ರೆ ನಮಗೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ ವಡೆ ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಎಷ್ಟು ಸಖತ್ತಾಗಿದೆ ವಡೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಒಳಗಡೆಯಿಂದ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.